ಹೀಗೆ ಬೆಳಕು ಮೂಡುವ ಮುನ್ನವೇ ರಕ್ತ ದೋಕುಳಿ. ಮನೆಯೊಳಗೆ ಇಬ್ಬರು ಮಹಿಳೆಯರ ಶವ, ಮುಗಿಲು ಮುಟ್ಟಿರುವ ಕುಟುಂಬಸ್ಥರ ಆಕ್ರಂದನ, ನೆರೆಹೊರೆಯವರಲ್ಲಿ ಆತಂಕ. ಈ ದೃಶ್ಯಗಳೆಲ್ಲ ಕಂಡು ಬಂದಿದ್ದು ಚಿಂತಾಮಣಿ ನಗರದ ಜೆ ಕಾಲೋನಿಯಲ್ಲಿ. ಈ ಫೋಟೋದಲ್ಲಿ ಕಾಣುತ್ತಿರುವ ಇಬ್ಬರು ಮಹಿಳೆಯರ ಹೆಸರು ಶಮಾ ಹಾಗೂ ಆಕೆಯ ಸಹೋದರಿ ರೇಷ್ಮಾ ಅಂತ. ಮೃತ ಮಹಿಳೆ ಶಮಾ ಕಳೆದ 9 ವರ್ಷಗಳ ಹಿಂದೆ ಏಜಸ್ ಎಂಬ ವ್ಯಕ್ತಿಯನ್ನು ಪ್ರೀತಿಸಿ ಮದುವೆಯಾಗಿದ್ದಳು. ಇಬ್ಬರ ದಾಂಪತ್ಯಕ್ಕೆ ಸಾಕ್ಷಿಯಾಗಿ 3 ಮಕ್ಕಳು ಸಹ ಇದ್ದಾರೆ. ಆದ್ರೆ ಗಂಡ ಹೆಂಡತಿ ನಡುವೆ ಸಣ್ಣ ಪುಟ್ಟ ಜಗಳ ನಡೆಯುತ್ತಿದ್ದು, ಇದರಿಂದ ಗಂಡ ಬೇಡ ಅಂತ ಗಂಡನ ಮನೆ ಬಿಟ್ಟು ತವರು ಮನೆಗೆ ಸೇರಿಕೊಂಡಿದ್ದಳು. ಇದಾದ ಬಳಿಕ ಪದೇ ಪದೇ ಹೆಂಡತಿ ಮಕ್ಕಳನ್ನು ಮನೆಗೆ ಕರೆತರಲು ಕೇಳಿಕೊಂಡರೂ ಸಹ ಹೆಂಡತಿ ಬಾರದ ಹಿನ್ನೆಲೆ ಇಂದು ಮುಂಜಾನೆ ಮನೆಗೆ ನುಗ್ಗಿ ಹೆಂಡತಿ ಶಮಾ ಹಾಗೂ ನಾದಿನಿ ರೇಷ್ಮಾ ಇಬ್ಬರನ್ನು ಬರ್ಬರವಾಗಿ ಹತ್ಯೆ ಮಾಡಿದ್ದಾನೆ. ನಮಸ್ಕಾರ. ಇವತ್ತು ನಮ್ಮ ಚಿಕ್ಕಬಳ್ಳಾಪುರ ಡಿಸ್ಟ್ರಿಕ್ಟ್ ಚಿಂತಾಮಣಿ ಟೌನ್ ಜೆ ಕಾಲೋನಿಯಲ್ಲಿ ಒಂದು ಡಬಲ್ ಮರ್ಡರ್ ಕೇಸ್ ರಿಪೋರ್ಟ್ ಆಗಿದೆ ಅರ್ಲಿ ಮಾರ್ನಿಂಗ್. ಬೇಸಿಕಲಿ ಜೆ ಕಾಲೋನಿಯಲ್ಲಿ ಇಬ್ಬರು ಜನ ಲೇಡೀಸ್ದು ನಮಗೆ ಬಾಡಿ ಸಿಕ್ಕಿದೆ. ಒಬ್ಬರು ಲೇಡಿ ರೇಷ್ಮಾ ಮತ್ತು ಇನ್ನೊಬ್ಬರು ಶಮಾ. ಈ ಮರ್ಡರ್ದು ಆರೋಪಿ ಅವರ ಹಸ್ಬೆಂಡ್, ಶಮಾದು ಹಸ್ಬೆಂಡ್ ಇದ್ದಾರೆ. ಅವ್ರದ್ದು ವಾಸ ರೆಹಮತ್ ನಗರ್, ಗಲ್ಪೇಟೆ, ಕೋಲಾರ ಡಿಸ್ಟಿಕಲ್ಲಿ ಇದೆ. ಅವರು ಸುಮಾರು ದಿನದಿಂದ ಇವರದು ಮ್ಯಾರಿಟಲ್ ಡಿಸ್ಪ್ಯೂಟ್ ಏನಾದರೂ ನಡ್ತಾ ಇತ್ತು. ಬೇಸಿಕ್ಲಿ ಶಮಾದು ಮದರ್ ಅಂದರೆ ಆರೋಪಿದು ಮದರ್ ಎಲ್ಲದು ಡೆತ್ ಆಗಿತ್ತು 3-4 ತಿಂಗಳು ಹಿಂದೆ. ಆಮೇಲಿಂದ ಶಮಾ 3 ಜನ ಮಕ್ಕಳಿಗೆ ಕರ್ಕೊಂಡೋಗಿ ಎಲ್ಲಿ ವಾಸ ಇದ್ದರು ಅವ್ರದ್ದು ಜೆ ಕಾಲೋನಿಯಲ್ಲಿ ವಾಪಸ್ ಹೋಗ್ತಾ ಇರಲಿಲ್ಲ. ಈ ಕಾರಣ ಬಗ್ಗೆ ಸುಮಾರು ದಿನದಿಂದ ಅವ್ರದ್ದು ಗಲಾಟ ನಡ್ತಾ ಇತ್ತು. ಸೊ ಇವರು ಆರೋಪಿ ಇವತ್ತು ಬೆಳಿಗ್ಗೆ ಅಲ್ಲಿ ಬಂದಿದ್ದಾರೆ ಮನೆಗೆ. ಆಮೇಲೆ ಬೈಕಲ್ಲಿ ಇಲ್ಲಿ ಬಂದಿದ್ದಾರೆ ಜೆ ಕಾಲೋನಿ ಚಿಂತಾಮಣಿಗೆ. ಮತ್ತು ಮನೆಯಲ್ಲಿ ಹೋಗಿ ಇಬ್ಬರು ಜನ ಲೇಡೀಸ್ ಅಂದರೆ ರೇಷ್ಮಾ ಅವ್ರದ್ದು ಯಂಗರ್ ಸಿಸ್ಟರ್ ಶಮಾದು, ಅವ್ರ ವೈಫ್ ಮತ್ತು ರೇಷ್ಮಾದು ಇಬ್ಬರು ಜನದು ಚಾಕುವಿಂದ ಮರ್ಡರ್ ಮಾಡಿದ್ದೀರ. ಮತ್ತು 3 ಜನ ಮಕ್ಕಳು ಯಾರು ಇದ್ದರು ಅವ್ರಿಗೆ ವಾಪಸ್ ಕರ್ಕೊಂಡು ಹೋಗಿ ಗಲ್ಪೇಟೆ ಹೋಗಿದ್ದಾರೆ ಬೈಕಿಂದ. ಗಲ್ಪೇಟೆಯಲ್ಲಿ ಇವರು ಅರೌಂಡ್ 8:45 ಸ್ಟೇಷನಲ್ಲಿ ಬಂದು ಸ್ವಂತ ಸರೆಂಡರ್ ಮಾಡಿದ್ದಾರೆ. ವೆಪನ್ ಕೂಡ ನಮಗೆ ಸಿಕ್ಕಿದೆ. ಈಗ ನಾವು ಕಸ್ಟಡಿಯಲ್ಲಿ ತಗೊಂಡಿದ್ದೀವಿ. ಅವರು ಮುಂದೆ ಬೇರೆ ಏನು ಕಾರಣ ಇದೆ ಅಥವಾ ಬೇರೆ ಯಾವುದು ಆ್ಯಂಗಲ್ ಇದೆ ಅದು ಕೂಡ ನಾವು ಪತ್ತೆ ಮಾಡ್ತೀವಿ. ಸರ್, ಇದರ ಹಿನ್ನೆಲೆ ಕುಟುಂಬಸ್ಥರ ಏನನ್ನ ಬೇರೆ ರೀತಿಯಲ್ಲಿ ಇದೆಯಾ ಸರ್ ಅಂತ? ಇಲ್ಲ, ಈ ಥರದ್ದು ಯಾವುದೂ ಇರಲಿಲ್ಲ. ಮೊದಲಿಂದ ಈ ಥರ ಗಲಾಟ 3-4 ತಿಂಗಳಿಂದ ಸ್ಟಾರ್ಟ್ ಆಗಿದೆ. ಸಿನ್ಸ್ ಈ ವಾಪಸ್ ಹೋಗ್ತಾ ಇಲ್ಲ ವೈಫ್, ಈ ಥರ ಅವರಿಗೆ ಸಮಸ್ಯೆ ಇತ್ತು. ಅದು ಮೇನ್ ಕಾರಣ ಇದೆ. ಈ ಕಾರಣ ಬಗ್ಗೆ ಇವರು ಈ ಥರ ಬೇಜಾರಾಗಿ ಈ ಥರ. ಇನ್ನು ಪತ್ನಿ ಮತ್ತು ನಾದಿನಿಯ ಮೇಲೆ ಮಾರಣಾಂತಿಕ ಹಲ್ಲೆ ನಡೆಸಿ ಹತ್ಯೆ ಮಾಡಿದ ಬಳಿಕ ಮಕ್ಕಳನ್ನು ತನ್ನೊಂದಿಗೆ ಕರೆದುಕೊಂಡು ಹೋಗಿ ಸ್ವತಃ ಕೋಲಾರದ ಗಲ್ಪೇಟೆ ಪೊಲೀಸ್ ಠಾಣೆಗೆ ತೆರಳಿ ಶರಣಾಗಿದ್ದಾನೆ. ಸದ್ಯ ಆರೋಪಿ ನೀಡಿದ ಮಾಹಿತಿಯ ಮೇರೆಗೆ ಎಸ್ಪಿ ಹಾಗೂ ಚಿಕ್ಕಬಳ್ಳಾಪುರ ನಗರ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಮೃತದೇಹಗಳನ್ನು ಶವಗಾರಕ್ಕೆ ರವಾನಿಸಿದ್ದಾರೆ. ಡಿಸ್ಪ್ಯೂಟ್ಸ್ ಮತ್ತೆ ಜಗಳ ಆಗಿದ್ದು ಫಾರಲ್ಸ್ ರೆಗ್ಯುಲರ್ ಆಗಿ ಆಗ್ತಾ ಇತ್ತು. ಇವತ್ತು ಬೆಳಿಗ್ಗೆ ಇವರು ನಮ್ಮ ಆರೋಪಿ ಎಜಾಜ್ ಅಲ್ಲಿಂದ ಅರೌಂಡ್ 5 ಗಂಟೆಗೆ 5ವರೆಗೆ ಬಿಟ್ಟಿದ್ದೀರ ಗಲ್ಪೇಟೆಯಿಂದ ಒಂದು ಬೈಕಲ್ಲಿ. ಇಲ್ಲಿ ಅರೌಂಡ್ 6:30 ಬಂದು ಜೆ ಕಾಲೋನಿಯಲ್ಲಿ ಯಾವ ಮನೆಯಲ್ಲಿ ಇವರು ಇದ್ದಾರೆ ಆ ಮನೆಯಲ್ಲಿ ಹೋಗಿ ಈ ಇಬ್ಬರು ಜನ ಲೇಡೀಸ್ ಮಲಗಿದ್ರು ಮತ್ತು ಮಕ್ಕಳು ಕೂಡ ಇದ್ದರು. ಇಬ್ಬರು ಜನ ಲೇಡೀಸ್ಗೆ ಹೋಗಿ ಚಾಕುವಿಂದ ಅಟ್ಯಾಕ್ ಮಾಡಿ ಅವರಿಗೆ ಸಾಯಿಸಿದ್ದಾರೆ. ಆಮೇಲೆ 3 ಜನ ಮಕ್ಕಳಿಗೆ ಗಾಡಿಯಲ್ಲಿ ಕರ್ಕೊಂಡು ವಾಪಸ್ ಗಲ್ಪೇಟೆ ಹೋಗಿದ್ದಾರೆ. ಗಲ್ಪೇಟೆಯಲ್ಲಿ ಇವರು ಮಕ್ಕಳಿಗೆ ಮನೆಯಲ್ಲಿ ಬಿಟ್ಟು ಗಲ್ಪೇಟೆ ಸ್ಟೇಷನಲ್ಲಿ ಅರೌಂಡ್ 8:45 ಸರೆಂಡರ್ ಮಾಡಿದ್ದಾರೆ. ಅಲ್ಲಿಂದ ನಮಗೆ ಮಾಹಿತಿ ಬಂದಿದೆ. ಬೆಳಿಗ್ಗೆಯಿಂದ ಈ ಥರ ಯಾರು ಮಾಹಿತಿ ಕೊಳ್ಳಿಲ್ಲ ಕಿ ಈ ಥರ ಮರ್ಡರ್ ಆಗಿದೆ. ಇವರು ಯಾವಾಗ ಸರೆಂಡರ್ ಮಾಡಿದರೆ ಆಮೇಲೆ ಇದು ಎಲ್ಲರ ಗಮನಕ್ಕೆ ಬಂದಿದೆ ಈ ಥರ ಇನ್ಸಿಡೆಂಟ್ ಆಗಿದೆ ಇಲ್ಲಿ. ಈಗ ನಾವು ಅಲ್ಲಿಂದ ಆರೋಪಿಗೆ ಸೆಕ್ಯೂರ್ ಮಾಡಿ ಕರ್ಕೊಂಡು ಬರ್ತಾ ಇದ್ದೀವಿ. ಬೇಸಿಕ್ ಮೆಟಲ್ ಡಿಸ್ಪ್ಯೂಟ್ ಕರೆಂಟ್ ಬಗ್ಗೆ ಇದು ಇನ್ಸಿಡೆಂಟ್ ಆಗಿದೆ. ಗಲಾಟ ಅವ್ರದ್ದು ಮೊದಲಿಂದ ಆಗ್ತಾಯಿತ್ತು. ಅವರಿಗೆ ಮನೆಯಲ್ಲಿ ವಾಪಸ್ ಬನ್ನಿ ಈ ಥರ ಕರೀತಾ ಇದ್ರು. ಈ ಕಾರಣ ಬಗ್ಗೆ ಗಲಾಟ ರೆಗ್ಯುಲರ್ ಆಗಿ ಆಗ್ತಾಯಿದ್ರು. ಇವರು ವಾಪಸ್ ಹೋಗಲಿಲ್ಲ 3 ಮಂತ್ಸಿಂದ. ಬೆಳಿಗ್ಗೆ ಇವತ್ತು ಬಂದು ಇವರು ಡೈರೆಕ್ಟ್ ಅಟ್ಯಾಕ್ ಮಾಡಿದ್ದಾರೆ ಈ ಥರ ನಮಗೆ ಮಾಹಿತಿ ಇದೆ. ಬಿಕಾಸ್ ಬೇರೆ ಅಕ್ಕಪಕ್ಕದವರಿಗೆ ಏನೂ ಮಾಹಿತಿ ಇರಲಿಲ್ಲ ಕಿ ಯಾವಾಗ ಆಯಿತು ಹೇಗೆ ಆಯಿತು ಏನೂ ಸೌಂಡ್ ಬರಲಿಲ್ಲ ಅವರು. ಸರ್, ಈಗ ರೇಷ್ಮನ್ನ ಕೊಲೆ ಮಾಡೋದಕ್ಕೆ ಏನು ಕಾರಣ?
ಅವರು ಇಬ್ಬರು ಜನ ಜೊತೆಗೆ ಇದ್ರು. ಮತ್ತೆ ಈಗ ನಮಗೆ ಆರೋಪಿ ಸಿಕ್ಕಿದ್ದು ಅವರದ್ದು ಇಂಟರೋಗೇಷನ್ ಮಾಡ್ತೀವಿ ನಾವು ಕಿ ಇನ್ನೊಬ್ಬರು ಲೇಡಿದು ಯಾಕೆ ಮಾಡಿದ್ದಾರೆ, ಅದು ಕೂಡ ಏನಾದರೂ ಕಾರಣ ಇರಬೇಕು. ಬಟ್ ಅದು ಇನ್ವೆಸ್ಟಿಗೇಷನ್ ಇಂಟರೋಗೇಷನ್ ಆದಮೇಲೆ ಗೊತ್ತಾಗುತ್ತೆ. ಅವರು ಕೂಡ ಅದೇ ರೂಮಲ್ಲಿ ಮಲಗಿದ್ರು. ಮತ್ತು ಮಕ್ಕಳಿಗೆ ಇವರು ಕರ್ಕೊಂಡು ಹೋಗಿದ್ರು. 3 ಜನ ಮಕ್ಕಳು ಇದ್ದಾರೆ. ಬಟ್ ಅವ್ರದ್ದು ವಯಸ್ಸು ತುಂಬ ಕಮ್ಮಿ ಇದೆ. ಸೊ ನೋಡೋಣ ನಾವು ಯಾವುದು ಕೌನ್ಸಿಲಿಂಗ್ ಅಥವಾ ಚೈಲ್ಡ್ ವೆಲ್ಫೇರ್ ಕಮಿಟಿದವ್ರದ್ದು ಹೆಲ್ಪ್ ಮಾಡಿ ಅವ್ರ ಜೊತೆ ಮಾತಾಡ್ತೀವಿ. ಈಗ ದೂರ ನಾವು ಅವ್ರ ಫ್ಯಾಮಿಲಿ ಮೆಂಬರ್ಸಿಂದ ತಗೊಳ್ತಾ ಇದ್ದೀವಿ. ಬೇರೆ ಸಿಸ್ಟರ್ಸ್ ಇದ್ದಾರೆ, ಅಕ್ಕಪಕ್ಕ ಮನೆಯಲ್ಲಿ ಬೇರೆ ಸಿಸ್ಟರ್ಸ್ ಇದ್ದಾರೆ, ಅವರಿಂದ ನಮ್ಮ ದೂರ ತಗೊಳ್ತಾ ಇದ್ದೀವಿ. ಇಲ್ಲಿ ಕೋಲಾರದಿಂದ ಇಲ್ಲಿ ಬಂದು ಅವ್ರ ಮನೆಗೆ ಬಂದು ಎಷ್ಟು ದಿನ ಆಗಿದೆ ಸರ್? 3 ಮಂತ್ಸಿಂದ ಇವರದು ಮದರ್ದು ಡೆತ್ 3 ಮಂತ್ಸ್ ಹಿಂದೆ ಆಗಿತ್ತು. ವೈಫ್ದು ಮದರ್ದು ಡೆತ್. ಆ ಟೈಮ್ಗೆ ಇವರು ಬಂದಿದ್ದಾರೆ ಅವ್ರ ಕಾರ್ಯತಿಥಿ ವಗೇರೆ ಮಾಡೋಕ್ಕೆ. ಒಟ್ಟಾರೆ ಕುಟುಂಬ ಕಲಹದ ಹಿನ್ನೆಲೆ ನಡೆದಿರಬಹುದಾದ ಈ ಡಬಲ್ ಮರ್ಡರ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪೊಲೀಸರು ಆರೋಪಿಯನ್ನು ವಶಕ್ಕೆ ಪಡೆದು ವಿಚಾರಣೆ ನಡೆಸುತ್ತಿದ್ದಾರೆ. ತನಿಖೆ ಪೂರ್ಣಗೊಂಡ ಬಳಿಕವೇ ಕೊಲೆಗೆ ನಿಖರ ಕಾರಣ ಏನು ಎಂಬುದು ಸ್ಪಷ್ಟವಾಗಲಿದೆ. ಅರುಣ್ ಜೊತೆ ಅಸ್ಲಂ ಪಾಷಾ, MMT ನ್ಯೂಸ್, ಚಿಕ್ಕಬಳ್ಳಾಪುರ.